ಈರುಳ್ಳಿ ಸಣ್ಣಗೆ ಹಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪುಳಿಯೋಗರೆಗೆ ಈರುಳ್ಳಿ ಸಣ್ಣಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. 2 ಈರುಳ್ಳಿನ ಸಣ್ಣಗೆ ಹಚ್ಕೊತಾ ಇದ್ದೀನಿ ಫಸ್ಟಿಗೆ. ನೋಡಿ, ಲೈಫಲ್ಲಿ ಯಾವುದೇ ಏನೇ ರೀತಿ ಪ್ರಾಬ್ಲಮ್ ಬಂದರೂ ಯಾರೂ ತಲೆ ಕೆಡಿಸ್ಕೊಂಬಂದು ಆರಾಮಾಗಿರಬೇಕು. ನೋಡಿ ಫ್ರೆಂಡ್ಸ್, GRB ಪುಳಿಯೋಗರೆ ಪೌಡರ್ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಕಡಲೆಬೇಳೆ ಮತ್ತು ಕರಿಬೇವು, ಸಾಸಿವೆ ಮತ್ತು ಸಣ್ಣಗೆ ಹಚ್ಚಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ 2 ಮತ್ತು ಹುಣಸೆ ಹುಳಿ, ನೆನೆಸಿಟ್ಟಿರೋ ಹುಣಸೆ ಹುಳಿ ಮತ್ತು ಬಾಣಲಿ ಇಟ್ಟು ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು, ಸಾಸಿವೆ ಜೀರಿಗೆ ಸಿಡ್ದಿಂದ ಕರಿಬೇವು ಹಾಕ್ಬಿಟ್ಟು ಮತ್ತು ಕರಿಬೇವು ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಬೆಳ್ಳುಳ್ಳಿ ಗಮ್ಮ ಬಿಟ್ಕೊಂಡಿಂದೆ ಈರುಳ್ಳಿ ಹಾಕೋಣ. ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಒಣಮೆಣ್ಸಿನ್ಕಾಯಿ ಬರೀ 2 ಹಾಕ್ಕೊಂಡಿದ್ದೀನಿ ಖಾರ ಇರೋದ್ರಿಂದ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಹಾಕೋಣ. ನೋಡಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆಲೇ. ಚೆನ್ನಾಗಿ ಈರುಳ್ಳಿ ಬೆಂದಿಂದೆ ಫ್ರೈ ಚೆನ್ನಾಗಿ ಮಾಡಿಕೊಂಡು, ಈರುಳ್ಳಿ ಚೆನ್ನಾಗಿ ಬೆಂದಿಂದೆ ಪುಡಿ ಹಾಕ್ಕೊಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈರುಳ್ಳಿ ಚೆನ್ನಾಗಿ ಬೇಯಿಸಿದಷ್ಟು ತುಂಬ ರುಚಿಯಾಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅದರಲ್ಲೇ ಪೌಡ್ರಲ್ಲೇ ಇರುತ್ತೆ, ಆದರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕ್ಕೊಂಡಿದ್ದಾಯ್ತು. ಈಗ ಪುಡಿ ಹಾಕ್ತಾಯಿದ್ದೀನಿ. ಪುಳಿಯೋಗರೆ GRB ಪುಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಾಗಿದೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲೇ ಉಪ್ಪು ಖಾರ ಸ್ವಲ್ಪ ಇರುತ್ತೆ. ಶೇಂಗಾ ಬೀಜ ಎಲ್ಲ ಅದರಲ್ಲಿರುತ್ತೆ. ಮತ್ತು ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೆ. ಎಲ್ಲ ಹುಣ್ಸೆಹಣ್ಣು ತೆಗೆದ್ಬಿಟ್ಟು ಹುಣಸೆ ಹುಳಿ ಬಿಡ್ತಾಯಿದ್ದೀನಿ. ನಿಮಗೆ ಎಷ್ಟು ಹುಳಿ ಬೇಕು ಅಷ್ಟು. ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿದೆ. ಗಮ್ ಅಂತ ಇದ್ದರೆ ಇದಾಗ ನೋಡಿ, ಚೆನ್ನಾಗಿ ಕುದಿಸ್ಕೊಬೇಕು. ಕುದ್ದಿಂದೆ ಅನ್ನ ರೆಡಿಯಾಗಿದೆ. ಅನ್ನನ ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ನಾನು. ಅನ್ನ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಕಲಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. GRB ಟೇಸ್ಟು ತುಂಬ ರುಚಿಯಾಗೂ ಆಗುತ್ತೆ. ನೋಡಿ, ರೆಡಿಯಾಗಿ